ಇನ್ನು ವಿಚಾರಣೆಗೆ ಹಾಜರಾಗುವ ಮುನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರು. ತುಪ್ಪದ ದೀಪ ಎಳ್ಳೆಣ್ಣೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಗಡೀಪಾರು ಮಾಡಲು ಸುಳ್ಳು ಆರೋಪ ಹೊರಿಸಲಾಗಿದೆ. ಅತ್ಯಾಚಾರಿಗಳು ಯಾರಾದರೂ ಇದ್ರೆ ದೇವರೇ ಶಿಕ್ಷೆ ಕೊಡಬೇಕು. ನಾನು 14 ವರ್ಷಗಳಿಂದ ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ದೇನೆ. ನಾನು ಆರೋಪ ಮಾಡಿದ್ದೆಲ್ಲವೂ ದೇವರಿಗೆ ಗೊತ್ತಿದೆ. ಅಣ್ಣಪ್ಪ ಸ್ವಾಮಿಯ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲೇಬೇಕು. ಪುತ್ತೂರಿನಲ್ಲಿ ತಿಮ್ಮರೋಡಿ ಈ ಹೇಳಿಕೆಯನ್ನು ಕೊಟ್ಟರು. ವಿಚಾರಣೆಗೆ ಹಾಜರಾಗೋಕ್ಕಿಂತ ಮುಂಚೆ ಅಭಿಷೇಕದ ಎಣ್ಣೆ ಪ್ರಸಾದಗಳು ದೇವರಿಗೆ ಕೊಡ್ತಾನೆ. ಈ ನೀರಿನಲ್ಲಿ ಕುಡಿತೆ ಚಿನ್ನಯ್ಯ ಪ್ರಭಾವಿ ಸ್ವಾಮೀಜಿ ಸಭೆ ರಹಸ್ಯ ಬಿಚ್ಚಿಟ್ಟಿದ್ದಾರೆ ತಿಮ್ಮರೋಡಿ. ನಾನು ಮತ್ತು ಚಿನ್ನಯ್ಯ ಪ್ರತಿಷ್ಠಿತ ಮಠಕ್ಕೆ ಹೋಗಿರೋದು ಸತ್ಯ. ನಮ್ಮ ಜೊತೆ ಸೌಜನ್ಯ ಮನೆಯವರು ಕೂಡ ಮಠಕ್ಕೆ ಬಂದಿದ್ರು. ನೋಡಿ, ಇಲ್ಲಿ ಯಾರೋ ಸ್ವಾಮೀಜಿ ಇದ್ದಾರೆ, ಈ ಇಡೀ ಕೇಸ್ ಹಿಂದೆ ಅನ್ನುವಂತ ಚರ್ಚೆಗಳಿತ್ತು ಆರಂಭದಲ್ಲಿ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ. ಈಗ ಅವರೇ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಆ ಸ್ವಾಮೀಜಿ ಮುಂದೆ ಎಲ್ಲವನ್ನ ಚಿನ್ನಯ್ಯ ಹೇಳಿದಾನೆ. ಆ ಸ್ವಾಮೀಜಿ ನಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಭರವಸೆ ನೀಡಿದ್ರು. ಈಗ ಪ್ರಭಾವಿ ಸ್ವಾಮೀಜಿ ನಮಗೆ ನ್ಯಾಯ ಕೊಡಿಸ್ಲಿ. ಯಾರ ಹಾಗಾದ್ರೆ ಆ ಸ್ವಾಮೀಜಿ? ಯಾವ ಭಾಗದವರು? ಕರಾವಳಿ ಮಲೆನಾಡು ಭಾಗದವರ, ಉತ್ತರ ಕರ್ನಾಟಕ ಭಾಗದವರ, ದಕ್ಷಿಣ ಕರ್ನಾಟಕದವರ? ಯಾರು ಹಾಗಾದ್ರೆ ಆ ಸ್ವಾಮೀಜಿ? ನ್ಯಾಯ ಕೊಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರಂತೆ. ಯಾವ ಆಧಾರದಲ್ಲಿ ನ್ಯಾಯ ಕೊಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅದರ ಬಗ್ಗೆ ಮಾತಾಡಿದ್ದಾರೆ. ಸೌಜನ್ಯ ಕುಟುಂಬಸ್ಥರು ಕೂಡ ಅವ್ರ ಜೊತೆಗೆ ಹೋಗಿದ್ರು. ಚಿನ್ನಯ್ಯ ವಿಚಾರಣೆ ಸಂದರ್ಭದಲ್ಲೂ ಕೂಡ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದ. ಅಂದ್ರೆ ಈ ಬುರುಡೆ ಕೇಸ್ ತನಿಖೆ ಯಾವಾಗ ಶುರುವಾಯಿತು, ಆ ವಿಚಾರಣೆಯಲ್ಲೂ ಕೂಡ ಒಬ್ಬ ಪ್ರಭಾವಿ ಮಠದ ಸ್ವಾಮೀಜಿ ಹೆಸರು ಕೂಡ ತಳಕು ಹಾಕೊಂಡಿತ್ತು. ಖಂಡಿತ ಹೋಗಿದ್ದೇವೆ. ನಾನು ಮಾತ್ರ ಚಿನ್ನಯ್ಯ ಮಾತ್ರ ಹೋಗಿದ್ದಲ್ಲ, ಸೌಜನ್ಯನ ಮನೆಯವರು ಇದ್ರು, ಸೌಜನ್ಯ ಪರ ಹೋರಾಟಗಾರರಿದ್ರು. ಆದಿಚುಂಚನಗಿರಿಯಲ್ಲಿ 1.5 ಗಂಟೆಯ ಕಾಲ ನಿರ್ಮಲಾನಂದ ಸ್ವಾಮೀಜಿ ಹತ್ರನೇ ಎಲ್ಲವನ್ನು ಬಿಡಿಸಿ ಹೇಳಿದ್ದಾನೆ ಅವನು. ಏನು ನನ್ನ ಹತ್ರ 1.5 ಗಂಟೆ ವಿಡಿಯೋ ಬಿಟ್ಟಿದ್ದಾನಲ್ಲ, ಅದಕ್ಕಿಂತ ಜಾಸ್ತಿ ಹೇಳಿದ್ದಾನೆ. ಯಾರ್ಯಾರು ರೇಪಿಸ್ಟ್ ಮಾಡಿದ್ದಾರೆ, ಯಾರ್ಯಾರು ಮಾಡಿಸಿದ್ದಾರೆ ಎಲ್ಲವನ್ನೂ ಹೇಳಿದ್ದಾನೆ ಅವನು. ಸ್ವಾಮೀಜಿಗಳು ಬಂದು ಹೇಳಿಲ್ಲ ಮುಂದೆ. ಯಾಕೆ ಹೇಳೋದಿಲ್ಲ ಸ್ವಾಮೀಜಿಗಳು? ಇವತ್ತು ಸ್ವಾಮೀಜಿಗಳು ಅವತ್ತೇ ಹೇಳಿದ್ದಾರೆ ನನ್ನ ಹತ್ರ, ನಾಳೆ ಮುಖ್ಯಮಂತ್ರಿಗಳು ನನಗೆ ಮೈಸೂರಲ್ಲಿ ಒಂದೇ ಸಭೆಯಲ್ಲಿದ್ದೇವೆ ನಾವು. ಆ ಸಭೆಯಲ್ಲಿ ಅವರಿಗೆ ಪೂರ್ತಿ ವಿವರನ್ನು ಹೇಳ್ತೇವೆ ಅಂತೇಳಿ, ಶಿಕ್ಷೆ ಖಂಡಿತ ಕೊಡಿಸ್ತೇವೆ. ಮಹಾಕಾಳನ ಮೇಲೆ ಪ್ರಮಾಣ ಮಾಡಿದ್ದಾರೆ ಅವರು, ಶಿಕ್ಷೆ ಕೊಡಿಸ್ತೇವೆ ಅಂತ ಹೇಳಿ. ಯಾರು? ನಿರ್ಮಲಾನಂದ ಸ್ವಾಮೀಜಿ ಅವರು. ಕೊಡಿಸಲಿ ಅವರು. ಅದು ಬಿಟ್ಟು ರಾಜಕೀಯ ಮಾಡೋದಲ್ಲ. ಸ್ವಾಮೀಜಿಗಳು ಮಠದಲ್ಲಿ ಕೂತ್ಕೊಂಡು ರಾಜಕೀಯ ಮಾಡೋದಲ್ಲ. ಯಾವ ಸ್ವಾಮೀಜಿಗಳು ಬೇಕಾದ್ರೆ ಇರಲಿ. ನಾವು ನೇರವಾಗಿ ಸನಾತನ ಹಿಂದೂ ಧರ್ಮದ ಬುರುಡೆ ಪ್ರಕರಣದಲ್ಲಿ SIT ತನಿಖೆನೇ ಆರಂಭ ಆಗಿಲ್ಲ. ಇನ್ನಷ್ಟೇ ಆಗಬೇಕಾಗಿದೆ ಅತ್ಯಾಚಾರಿಗಳ ವಿಚಾರಣೆ. ಉಜಿರೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ತನಕ ಒಂದು ಬುರುಡೆ ಹಿಡಿದು ನಾಟಕ ಮಾಡ್ತಾ ಇದ್ದಾರೆ. SIT ಒಳಗಡೆಯೇ ಷಡ್ಯಂತ್ರ ಮಾಡೋರು ತುಂಬಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಸತ್ಯವೂ ಹೊರಬರುತ್ತೆ. ನಮಗೆ ಯಾರ ಮೇಲೆಯೂ ನಂಬಿಕೆ ಇಲ್ಲದಂತಾಗಿದೆ. ದೇಶದ ಕಾನೂನಿನ ಮೇಲೆ ಮಾತ್ರ ನಮಗೆ ನಂಬಿಕೆ ಇರುವುದು. ಮುಂದಿನ ದಿನಗಳಲ್ಲಿ ಕಾನೂನು ಮೂಲಕ ಹೋರಾಟ ಮಾಡ್ತೀವಿ ಅಂತ ತಿಮ್ಮರೋಡಿ ಹೇಳಿದ್ದಾರೆ. ಆಗ್ಲಿಲ್ಲ, ಇನ್ನು ಆಗ್ಬೇಕಷ್ಟೇ. ಅತ್ಯಾಚಾರಿಗಳ ವಿಚಾರಣೆ ಇನ್ನೂ ನಡಿಬೇಕಷ್ಟೇ. ಇಲ್ಲಿ ತನಕ ಯಾರು ಬರೇ ಒಂದು ಬುರುಡೆಯನ್ನು ಹಿಡ್ಕೊಂಡು ನಾಟಕ ಮಾಡ್ತಿದ್ದಾರೆ ಅಷ್ಟೇ. SIT ಒಳಗಡೆ ಪ್ರಪಕಂಡ ಮಾಡುವಂತ ಷಡ್ಯಂತ್ರ ಮಾಡುವವರು ಈ ಮೈನ್ ಸ್ಟ್ರೀಮ್ ಮೀಡಿಯಾಗೆ ಯಾರು ಮಾಹಿತಿ ಎಲ್ಲ ಕೊಡ್ತಾರೆ, ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ. SIT ಒಳಗಡೆ ತುಂಬಾ ಅಧಿಕಾರಿಗಳಿದ್ದಾರೆ, SP ಕೂಡ ಇದ್ದಾರೆ ಅದರಲ್ಲಿ. ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ನಾವು ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಹೋರಾಟವನ್ನು ಮಾಡ್ತೇವೆ. ನಮ್ಗೆ ಯಾರ ಮೇಲೆ ನಂಬಿಕೆ ಇಲ್ಲದಾಗೆ ಆಗಿದೆ. ಇವತ್ತು ಯಾರ ಮೇಲೆ ನಂಬಿಕೆ ಇಲ್ಲದಾಗೆ ಆಗಿದೆ ನಮಗೆ. ಮೈನ್ ಸ್ಟ್ರೀಮ್ ಮಾಧ್ಯಮದ ಮೇಲೆ ನಂಬಿಕೆ ಇಲ್ಲ, ಕಾರ್ಯಾಂಗದ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ. ಈ ದೇಶದ ಕಾನೂನಿನ ಮೇಲೆ ಮಾತ್ರ ನಂಬಿಕೆ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಹೋರಾಟವನ್ನೇ ನಾವು ಮಾಡ್ತೇವೆ. ಎಲ್ಲಿ ಪೂರ್ಣ ಸ್ವಾಮಿ ಸ್ಟಾರ್ಟೇ ಆಗ್ಲಿಲ್ಲ, ಇನ್ನು ಆಗ್ಬೇಕಷ್ಟೇ.
ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಈಗ ಪ್ರಭಾವಿ ಸ್ವಾಮೀಜಿ ಹೆಸರು ಕೂಡ ರಿವೀಲ್ ಮಾಡಿದ್ದಾರೆ. ಇದು ದೊಡ್ಡ ಸಂಚಲನಕ್ಕೆ ಕಾರಣ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಈಗ ಅದರ ಜೊತೆಗೆ ಸೌಜನ್ಯ ವಿಚಾರಕ್ಕೆ ಮತ್ತೆ ಈ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಕೂಡ ಮಾತಾಡಿದ್ದಾರೆ. ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಎಲ್ಲ ಒಂದು ಕಡೆ ಮೊದಲಿದ್ದಂಥ ಆ ಆವೇಶ ಕಡಿಮೆ ಆಗಿರಬಹುದು, ಆದ್ರೆ ಕಾನೂನಾತ್ಮಕವಾಗಿ ಆ ಹೋರಾಟ ಮಾಡುವಂತ ಮುಂದುವರಿಯುವಂತ ಎಲ್ಲಾ ಸಾಧ್ಯತೆಗಳು ಅವರ ಹೇಳಿಕೆಯಲ್ಲಿ ಕಾಣಿಸ್ತಿದೆಯಲ್ವಾ ಅಂತ. ಪ್ರಭು, ಹೌದು. ಇವತ್ತು ಪುತ್ತೂರು ಎಸಿ ಸ್ಟೆಲಾ ವರ್ಗೀಸ್ ಅವರು ಮತ್ತೆ ನಿಮ್ಮನ್ನ ಯಾಕೆ ನಾವು ಗಡಿಪಾರು ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಅವ್ರಿಗೊಂದು ನೋಟಿಸ್ ಅನ್ನ ನೀಡಿದ್ರು. ಹಾಗಾಗಿ ವಿಚಾರಣೆಗೆ ಬಂದು ನಿಮ್ಮನ್ನ ಯಾಕೆ ನಾವು ಗಡಿಪಾರು ಮಾಡಬಾರ್ದು ಅನ್ನುವಂಥ ರೀತಿ ಕಾರಣ ಕೊಡಿ ಅನ್ನುವಂಥ ರೀತಿಯಲ್ಲಿ ಅವ್ರನ್ನ ಕರೆದಿದ್ರು. ಸೊ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇವತ್ತು ಪುತ್ತೂರು ಎಸಿ ಕೋರ್ಟ್ಗೆ ಹಾಜರಾಗಿದ್ದಾರೆ. ಅದಕ್ಕೂ ಮುನ್ನ ಅವರು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲಿ ಹೋಗೊಂದು ಪ್ರಾರ್ಥನೆ ಮಾಡಿದ್ದಾರೆ, ಎಳ್ಳೆಣ್ಣೆ ಸಮರ್ಪಣೆ ಮಾಡಿದ್ದಾರೆ, ತುಪ್ಪದ ದೀಪ ಹಚ್ಚಿ ಒಂದು ಪ್ರಾರ್ಥನೆಯನ್ನ ಕೂಡ ಅವರು ಅಲ್ಲಿ ಮಾಡಿರೋದು. ಯಾರೆಲ್ಲ ಇದ್ರ ಹಿಂದೆ ಇದ್ದಾರೋ, ಯಾರೆಲ್ಲ ಈ ಪ್ರಕರಣದ ಹಾದಿ ತಪ್ಪಿಸಿದಾರೋ ಅವರಿಗೆ ಶಿಕ್ಷೆ ಆಗಲಿ ಅನ್ನುವಂಥ ರೀತಿಯಲ್ಲಿ ಒಂದು ಅವರ ಸಾಮಾನ್ಯ ಶೈಲಿಯಲ್ಲಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಕೂಡ ಇದೆ. ಒಂದಿಗೆ ಇವತ್ತು ಬಹಿರಂಗವಾಗಿ ಅಂದ್ರೆ ಈ ಪ್ರಕರಣ ಯಾವಾಗ ಬೇರೆ ಬೇರೆ ಮಜಲುಗಳನ್ನ ಪಡಿತಾ ಹೋಯಿತು, ಯಾವಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಟೀಮ್ ವಿರುದ್ಧ ಆರೋಪ ವ್ಯಕ್ತವಾಗ್ತಾ ಹೋಯಿತು, ಆ ಸಂದರ್ಭ ಒಂದೊಂದೇ ಒಂದು ಸ್ಫೋಟಕ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡ್ತಾ ಇದ್ರು. ಸೊ ಅದರಲ್ಲಿ ಪ್ರಮುಖವಾಗಿ ಸಂಚಲನ ಮೂಡಿಸಿದ್ದು ಒಂದು ಪ್ರಭಾವಿ ಸ್ವಾಮೀಜಿಯನ್ನ ಭೇಟಿ ಮಾಡುವಂತ ಒಂದು ಫೋಟೋ ವೈರಲ್ ಆಗಿತ್ತು. ಆದ್ರೆ ತಿಮ್ಮರೋಡಿ ಟೀಮ್ ನಿಂದ ಯಾರು ಕೂಡ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿರಲಿಲ್ಲ. ಆದ್ರೆ ಇವತ್ತು ಸ್ವತಃ ತಿಮ್ಮರೋಡಿ ಅವರು ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಸ್ವಾಮೀಜಿಯನ್ನ ನಾವು ಭೇಟಿ ಮಾಡಿರುವಂತದ್ದು ನಿಜ, ಮಹಾಕಾಳ ದೇವರ ಎದುರುಗಡೆ ಚಿನ್ನಯ್ಯ ಪ್ರಮಾಣ ಮಾಡಿದ್ದಾನೆ, ಅವ್ರು ನಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಕೂಡ ಅವರು ಹೇಳಿದ್ರು. ಮುಖ್ಯಮಂತ್ರಿಗಳ ಬಳಿಯಲ್ಲೂ ಕೂಡ ನಾನು ಮಾತನಾಡಿಸಿ ಯಾರು ಈ ತರ ತಪ್ಪು ಮಾಡಿದಾರೋ ಅವರಿಗೆ ನಾವು ಶಿಕ್ಷೆ ಕೊಡಿಸ್ತೀವಿ ಅಂತಾನು ಹೇಳಿದ್ರು. ಆದ್ರೆ ಈಗ ಮಾತ್ರ ಸ್ವಾಮೀಜಿ ಅವರು ಮೌನಕ್ಕೆ ಶರಣಾಗಿದ್ದಾರೆ. ನಮ್ಮ ಮುಂದೆ ಏನ್ ಚಿನ್ನಯ್ಯ ಹೇಳಿದಾನೋ ಅದನ್ನೇ ಸ್ವಾಮೀಜಿ ಅವರ ಮುಂದೆ ಕೂಡ ಆತ ಹೇಳಿದ್ದ. ಅವ್ರಿಗೂ ಕೂಡ ಅದು ಮನವರಿಕೆ ಆಗಿತ್ತು. ಆದ್ರೆ ಈಗ ಅವರು ಮಾತನಾಡ್ತಾ ಇಲ್ಲ, ಕೇವಲ ಮಠದಲ್ಲಿ ಕೂತ್ಕೊಂಡು ರಾಜಕೀಯವನ್ನ ಮಾಡುವಂತದ್ದು ಅಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ SIT ತನಿಖೆಯ ಬಗ್ಗೆಯೂ ಕೂಡ ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ SIT ಕೇವಲ ಈಗ ಬುರುಡೆಯನ್ನ ಇಟ್ಕೊಂಡು ವಿಚಾರಣೆ ಮಾಡ್ತಾ ಇದೆ, ಆದ್ರೆ ಅತ್ಯಾಚಾರಿಗಳ ವಿಚಾರಣೆಯನ್ನ ಇನ್ನೂ ಮಾಡಿಲ್ಲ ಅನ್ನುವಂತ ರೀತಿ ಈಗ SIT ವಿರುದ್ಧವೇ ಗೂಬೆ ಕೂರಿಸುವಂತಹ ಒಂದು ಪ್ರಯತ್ನವನ್ನ ಕೂಡ ಸದ್ಯ ಅವರು ಮಾಡ್ತಾ ಇರುವಂತದ್ದು. ಹಾಗಾಗಿ ಮುಂದೆ ಅಂದ್ರೆ ಅವರು ಹೇಳಿರೋದು ಮುಂದೆ ಯಾವುದೇ ತನಿಖಾ ಸಂಸ್ಥೆಯ ಮೇಲೆ ನಂಬಿಕೆ ಇಲ್ಲ. ಈಗ ಅವರೇ ಹೇಳಿದಂತ ಅಧಿಕಾರಿಗಳನ್ನ ಹಾಕಿ ರೆಡಿ ಮಾಡಿದಂತ ಒಂದು SIT ತಂಡದ ಬಗ್ಗೆ ಈಗ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಮುಂದೆ ನಾವು ಏನಿದ್ರು ಕೂಡ ನ್ಯಾಯಾಂಗದ ಮೂಲಕ ಹೋರಾಟವನ್ನ ಮಾಡ್ತೀವಿ, ನ್ಯಾಯಾಲಯಕ್ಕೆ ಎಲ್ಲ ದಾಖಲೆಗಳನ್ನ ಕೊಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಇದಾದ ಬಳಿಕ ಈಗ ಪುತ್ತೂರು ಎಸಿ ಕೋರ್ಟ್ಗೂ ಕೂಡ ಅವರು ಹಾಜರಾಗಿರೋದು, ಅವರಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಈಗ ಎಸಿ ಅವರು ಒಂದು ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ 12ರ ಒಳಗೆ ಆಕ್ಷೇಪಣೆಯನ್ನ ಸಲ್ಲಿಸಿ ಯಾಕೆ ನಿಮ್ಮನ್ನ ನಾವು ಗಡಿಪಾರು ಮಾಡಬಾರದು ಅನ್ನುವಂಥ ವಿಚಾರಕ್ಕೆ ಈಗಾಗಲೇ ಅವರ ವಕೀಲರಾಗಿರುವಂತಹ ವಿಜಯ ವಾಸು ಅವರು ಎಸಿ ಕೋರ್ಟ್ ನಲ್ಲಿ ಅನೇಕ ಕಾರಣಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ತಿಮ್ಮರೋಡಿ ಅವರು ಏನು ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಪ್ರಚೋದನಕಾರಿ ಹೇಳಿಕೆಗಳು, ಅದರಿಂದ ಎಲ್ಲೂ ಕೂಡ ಗಲಭೆಗಳಾಗಿಲ್ಲ ಅಥವಾ ಕೋಮು ಸಂಘರ್ಷಗಳಾಗಿಲ್ಲ, ಬೇರೆ ಯಾವುದೇ ಅಹಿತಕರ ಘಟನೆಗಳು ಆಗಿಲ್ಲ. ಮತ್ತು 90s ಅಂದ್ರೆ 2000 ಇಸ್ವಿಗೆ 2000 ಇಸ್ವಿಗೂ ಮುನ್ನವೂ ಕೂಡ ದಾಖಲಾಗಿದ್ದಂತ ಪ್ರಕರಣಗಳನ್ನು ಉಲ್ಲೇಖ ಮಾಡಿ ಗಡಿಪಾರು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರ ಪ್ರಕರಣಗಳೆಲ್ಲವೂ ಕೂಡ ತಾರ್ಕಿಕ ಅಂತ್ಯವನ್ನ ಪಡೆದುಕೊಂಡಂತ ಪ್ರಕರಣಗಳು ಆಗಿದೆ. ಹಾಗಾಗಿ ಮುಂದೆ ಇವರಿಗೆ ಏನು ಗಡಿಪಾರು ಮಾಡಬೇಕು ಅದನ್ನ ಮಾಡಬಾರದು ಅನ್ನುವಂಥದ್ದನ್ನ ಮನವಿ ಮಾಡಿಕೊಂಡಿದ್ದಾರೆ. ಮತ್ತು ಏನು ಸೆಕ್ಷನ್ ಗಳನ್ನ ಹಾಕಿದಾರೋ ಸೆಕ್ಷನ್ ಗಳಿಗೆ ಪ್ರತಿಕ್ರಿಯೆಯನ್ನ ನೀಡೋದಕ್ಕೆ ನಮಗೆ ಡಿಸೆಂಬರ್ 12ರವರೆಗೂ ಕೂಡ ಕಾಲಾವಕಾಶವನ್ನ ಕೊಡಬೇಕು ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಈಗ ಎಸಿ ಕೋರ್ಟ್ ಇದಕ್ಕೆ ಸಮ್ಮತಿಯನ್ನ ಸೂಚಿಸಿದೆ. ಸೊ ಡಿಸೆಂಬರ್ 12ರ ಒಳಗಡೆ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಕಾಲಾವಕಾಶ ಇದೆ. ಯಾಕಂದ್ರೆ ಈ ಹಿಂದೆ ಗಡಿಪಾರು ಆದೇಶವನ್ನ ಜಾರಿಗೊಳಿಸಿದ ಸಂದರ್ಭ ತಿಮ್ಮರೋಡಿ ಹೈಕೋರ್ಟ್ಗೆ ಹೋಗಿದ್ರು. ಸೊ ಹೈಕೋರ್ಟ್ಗೆ ಹೋಗುವಂತ ಸಂದರ್ಭದಲ್ಲಿ ಅದಕ್ಕೆ ತಡೆಯಾಜ್ಞೆ ಬಂದಿತ್ತು. ತಡೆಯಾಜ್ಞೆ ಸಂದರ್ಭ ಹೈಕೋರ್ಟ್ ಡಿಸೆಂಬರ್ 15ರ ಒಳಗೆ ವರದಿಯನ್ನು ನೀಡಬೇಕು ಅಂತ ಪುತ್ತೂರು ಎಸಿ ಸ್ಟೆಲಾ ವರ್ಗೀಸ್ ಅವರಿಗೆ ಸೂಚನೆಯನ್ನ ನೀಡಿತ್ತು. ಸೊ ಅದರ ಅನ್ವಯ ವಿಚಾರಣೆ ನಡೆದಿದೆ. ಸೊ ಡಿಸೆಂಬರ್ 12ರಂದು ಇವರ ಗಡಿಪಾರು ಭವಿಷ್ಯ ನಿರ್ಧಾರವಾಗಲಿಕ್ಕೆ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.